ಇಲ್ಲಿವರೆಗೂ ಸಹ ಸರ್ಕಾರದ ಎಲ್ಲ ರೀತಿಯ ಮಾತುಗಳನ್ನು ಕೇಳಿ ಸಾರಿಗೆ ನೌಕರರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಲೂ ಸಹ ನಮ್ಮ ಮೇಲೆ ಕಿಂಚಿತ್ತು ದಯ ತೋರಬೇಕು ಅಂತಕ್ಕಂಥ ಒಂದು ವ್ಯವಧಾನತೆಯನ್ನು ಸಹ ಮಾಡಲಿಲ್ಲ. ಎಲ್ಲ ಮೀಟಿಂಗ್ನಲ್ಲೂ ಸಾರಿಗೆ ನೌಕರರಿಗೆ ಸಿಕ್ಕಿದ್ದು ಬರೀ ಖಾಲಿ ಚೆಂಬೆ ಹೊರತು ₹1 ಬಿಡುಗಾಸನ್ನು ಸಹ ಈ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಸರ್ಕಾರಿ ನೌಕರರುಗಳು ಹೋರಾಟ ಅಂತಂತಂದರೆ ಜವಾನನಿಂದ ಹಿಡಿದು ದಿವಾನನ್ವರೆಗೂ ಸಹ ಹೋರಾಟಕ್ಕೆ ಬರ್ತಾರೆ. ಇದೇ 29ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ನೌಕರರ ಸಂಕಷ್ಟದ ಕೊನೆಯ ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ ಸಾರಿಗೆ ಟಿವಿಯನ್ನು ಬೆಳೆಸಿ ಸಾರಿಗೆ ಟಿವಿ ಬಂದ ಮೇಲೆ ನೌಕರರಿಗೆ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಸಾರಿಗೆ ಟಿವಿ ನೌಕರರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಹಲವಾರು ವಿಚಾರಗಳನ್ನ ಅವರು ನೌಕರಿಗೆ ತಿಳಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲವನ್ನು ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಮಸ್ತ 4 ನಿಗಮದ ನೌಕರರಲ್ಲಿ ವಿನಂತಿ, ಸಾರಿಗೆ ಟಿವಿಯನ್ನು ಅತಿ ಹೆಚ್ಚು ಚಂದಾದಾರವಾಗಿ ಮತ್ತು ಆರ್ಥಿಕವಾಗಿ ಸಾರಿಗೆ ಟಿವಿ ಬೆಳೆಯಬೇಕಾಗಿರೋದ್ರಿಂದ ದಯಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಸಹ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ ಮತ್ತು ಫೋನ್ ನಂಬರ್ ಹಾಕಿರ್ತಾರೆ. ದಯಮಾಡಿ ಈ ಚಾನಲ್ಲು ಸಾರಿಗೆ ನೌಕರರ ಏಳಿಗೆಗೋಸ್ಕರ ಸದಾಕಾಲ ಸಾರಿಗೆ ನೌಕರರ ಅನ್ಯಾಯಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಮತ್ತು ದಮನಕಾರಿಯಾಗಿರ್ತಕ್ಕಂಥ ಏನು ನಮ್ಮ ಸಾರಿಗೆ ನೌಕರಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳವನ್ನು ತಪ್ಪಿಸೋದಕ್ಕೋಸ್ಕರ ಆಗಿರ್ತಕ್ಕಂಥ ಚಾನಲ್ಲು. ದಯಮಾಡಿ ಸಬ್ಸ್ಕ್ರೈಬರ್ ಆಗಿ ಚಂದಾದಾರರಾಗಿ ಆರ್ಥಿಕವಾಗಿ ಸಹಾಯ ಮಾಡಿ ಈ ಚಾನಲನ್ನು ಉಳಿಸಿ ಬೆಳೆಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಮಸ್ತೆ. ಸಮಸ್ತ ಸಾರಿಗೆ ನೌಕರರೆಲ್ಲರಿಗೂ ಸಂಕ್ರಾಂತಿಯ ನಂತರದ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ. ಏಕೆಂತಂದರೆ ದಿನನಿತ್ಯ ಸಾವಿರಾರು ಮೆಸೇಜ್ಗಳು, ನೂರಾರು ಫೋನ್ ಕಾಲ್ಗಳು ಎಲ್ಲರೂ ಕೇಳ್ತಾಯಿದ್ರು, ಏನು ಸರ್ ಸರ್ಕಾರದಿಂದ ಏನಾದರೂ ಸಂದೇಶ ಬಂತಾ, ಇಲ್ಲ ಏನಾದ್ರೂ ಜಂಟಿ ಸಮಿತಿಯವರು ನಿರ್ಧಾರ ಮಾಡಿದ್ರಾ, ಯಾಕೆ ಇಷ್ಟೊಂದು ವಿಳಂಬವನ್ನು ಮಾಡ್ತಾ ಇದ್ದೀರಾ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಪ್ರಶ್ನೆಗಳನ್ನ ಹಲವಾರು ರೀತಿಯಲ್ಲಿ ಮೆಸೇಜ್ ಮುಖಾಂತರವಾಗಿರ್ಬೋದು, ಕರೆಗಳ ಮುಖಾಂತರವಾಗಿ ಕೇಳ್ತಾಯಿದ್ರಿ. ಹಾಗಾಗಿ ಜಂಟಿ ಸಮಿತಿ ಒಂದು ಸರ್ಕಾರದ ಹಲವಾರು ವಿಚಾರಗಳಲ್ಲಿ ಚಳುವಳಿಗಳನ್ನ ಮಾಡ್ಕೊಬಂದಿತ್ತು. ಯಾಕೆ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ಕೂತು ಆಲೋಚನೆ ಮಾಡಿ ಮುಂದುವರಿಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಬಂದಂಥದ್ದು. ಒಂದು ಕಡೆ ಸಾರಿಗೆ ನೌಕರರು ತುಂಬ ಸಂಕಷ್ಟದ ದಿನಗಳಲ್ಲಿ ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೋ, ಸನ್ಮಾನ್ಯ ಸಾರಿಗೆ ಸಚಿವರಿಗೂ ತಿಳಿಸಿದ್ದೋ. ಸಾರಿಗೆ ಸಚಿವರು ಸಹ ಒಂದು ಹೆಜ್ಜೆ ಮುಂದೆ ಬಂದು ದಯಮಾಡಿ ತಾವ್ಯಾರನ್ನೂ ಸಹ ಮುಷ್ಕರದಂಥ ಕಾರ್ಯಕ್ರಮಗಳಿಗೆ ಕೈ ಹಾಕಬಾರ್ದು, ನಾವು ನಿಮ್ಮನ್ನು ಕರೆದು ಮಾತಾಡಿ ಇತ್ಯರ್ಥಪಡಿಸ್ತೀವಿ ಅಂತಕ್ಕಂಥದ್ದನ್ನು ತಿಳಿಸಿದರು. ಹಾಗಾಗಿ ನಾವು ಇಲ್ಲಿಯವರೆಗೂ ಸಹ ಸಂಕ್ರಾಂತಿ ಹಬ್ಬದ ಕಳೆದ ದಿನಗಳವರೆಗೂ ಸಹ ಕಾದು ಸಾಕಾಗಿ ಹೋದೋ. ಇದಾದ ನಂತರದಲ್ಲಿ ಇವತ್ತು ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂತೆ ತೀರ್ಮಾನ ಮಾಡಿದ್ದೀವಿ. 29/1/2026 ಇದೇ ಗುರುವಾರ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಂತಿಮವಾದಂಥ ಹೋರಾಟದ ರೂಪುರೇಷೆಯನ್ನು ತೆಗೆದುಕೊಳ್ಳುವುದರ ವಿಚಾರವಾಗಿ ನಾಡಿನ ಸಮಸ್ತ ಸಾರಿಗೆ 4 ನಿಗಮದ ಎಲ್ಲ ಸಿಬ್ಬಂದಿಗಳು ಸಹ ಬರಬೇಕು ಅಂತಕ್ಕಂಥದ್ದನ್ನು ನಾವು ಆಹ್ವಾನ ಮಾಡ್ತಾಯಿದ್ದೀವಿ. ವಾರದ ರಜೆ ಇರ್ತಕ್ಕಂಥವ್ರು ಮತ್ತು ರಜೆಗಳನ್ನು ಹಾಕೊಂಡಾದರೂ ಸರಿ, ಮತ್ತು ಯಾರ್ಯಾರು ಅವತ್ತಿನ ಬಿಡುವಿನಲ್ಲಿರ್ತೀರ ಎಲ್ಲರೂ ಸಹ ಬೆಂಗಳೂರ ಫ್ರೀಡಮ್ ಕಡೆಗೆ ಹೆಜ್ಜೆ ಇಕ್ಕಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾಯಿದ್ದೀವಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ. ಯಾಕಾಗಿ ಅಂತಂತಂದರೆ ಇಲ್ಲಿವರೆಗೂ ಸಹ ಸರ್ಕಾರದ ಎಲ್ಲ ರೀತಿಯ ಮಾತುಗಳನ್ನು ಕೇಳಿ ಅವರು ಹೇಳಿದ ಎಲ್ಲ ರೀತಿಗಳನ್ನು ಸಹ ಪಾಲನೆ ಮಾಡಿದ್ರು ಸಹ ಸಾರಿಗೆ ನೌಕರರಿಗೆ ಅರೆಹೊಟ್ಟೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಹೊರತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಲೂ ಸಹ ನಮ್ಮ ಮೇಲೆ ಕಿಂಚಿತ್ತು ದಯ ತೋರಬೇಕು ಅಂತಕ್ಕಂಥ ಒಂದು ವ್ಯವಧಾನತೆಯನ್ನು ಸಹ ಮಾಡಲಿಲ್ಲ. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಜಂಟಿ ಸಮಿತಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನಿದೆ ಆ ನಿರ್ಣಯವನ್ನು ನಿಮ್ಮೆಲ್ಲರಿಗೂ ತಿಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ. 29ನೇ ತಾರೀಕೆ ಅಂತಿಮವಾದಂಥ ಹೋರಾಟದ ದಿನವಾಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಸಹ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಸರ್ಕಾರ ಕಳೆದ 2.5 ವರ್ಷಗಳಲ್ಲಿ ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡಿತ್ತು. ಒಂದು ಕಡೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡ್ರು 15%. ಯಾವ ರೀತಿಯಲ್ಲಿ ಸಾರಿಗೆ ನೌಕರರನ್ನು ಯಾಮಾರಿಸ್ಕೊಂಡು ಇಲ್ಲಿವರೆಗೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು 3 ಮೀಟಿಂಗ್ ಮಾಡಿದ್ರು, ಸಾರಿಗೆ ಸಚಿವರು ಸಹ ಒಂದು 4 ಮೀಟಿಂಗ್ ಮಾಡಿದ್ರು. ಎಲ್ಲ ಮೀಟಿಂಗ್ನಲ್ಲೂ ಸಾರಿಗೆ ನೌಕರರಿಗೆ ಸಿಕ್ಕಿದ್ದು ಬರೀ ಖಾಲಿ ಚೆಂಬೆ ಹೊರತು ₹1 ಬಿಡುಗಾಸನ್ನು ಸಹ ಈ ಸರ್ಕಾರ ಬಿಡುಗಡೆ ಮಾಡಲಿಲ್ಲ. ಒಂದು ಕಡೆ ಶಕ್ತಿ ಯೋಜನೆ ಅಂತ ಯೋಜನೆ ಜಾರಿ ಮಾಡ್ತಕ್ಕಂಥದ್ರಲ್ಲಿ ಸಾರಿಗೆ ನೌಕರರು ಸಂಪೂರ್ಣವಾಗಿ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ
ಇವತ್ತು 2-3 ಬಸ್ಸಿನಲ್ಲಿ ಓಡಾಡ್ತಕ್ಕಂಥ ಜನವನ್ನು ಒಂದು ಬಸ್ನಲ್ಲಿ ತುಂಬಿಕೊಂಡು ಪ್ರಯಾಣಿಸಿ ಸಾರಿಗೆ ಸಂಕಷ್ಟದಲ್ಲಿದ್ದರೂ ಸಹ ಸುಮಾರು ಒಂದು 15,000 ನೌಕರರು ಕೊರತೆ ಇದ್ರೂ ಸಹ ಬಸ್ಸುಗಳ ಸಂಖ್ಯೆ ಕಮ್ಮಿ ಇದ್ರೂ ಸಹ ಇವತ್ತು ಶಕ್ತಿ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಜಾರಿ ಮಾಡಿ ದೇಶ ವಿದೇಶಗಳಿಗೆ ಹೋಗಿ ಪ್ರಶಸ್ತಿಗಳನ್ನ ತೆಗೆದುಕೊಂಡು ಬಂದು ಆಫೀಸ್ನಲ್ಲಿ ಇಟ್ಕೊಂಡ್ರೆ ಹೊರತು ದುಡಿತಕ್ಕಂಥ ವರ್ಗಕ್ಕೆ ಕಿಂಚಿತ್ತು ಲಾಭವನ್ನು ಸಹ ಕೊಡದೇ ಇರತಕ್ಕಂಥ ಸರ್ಕಾರದ ವಿರುದ್ಧವಾಗಿ ಇದೇ 29ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ನೌಕರರ ಸಂಕಷ್ಟದ ಕೊನೆಯ ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ನಾನು ಆಫೀಸ್ ಸಿಬ್ಬಂದಿಗಳನ್ನು ಸಹ ಮನವಿ ಮಾಡ್ತಾಯಿದ್ದೀನಿ, ವಿಶೇಷವಾಗಿ ತಾವುಗಳೆಲ್ಲರೂ ಸಹ ಈ ಹೋರಾಟಕ್ಕೆ ಬರಬೇಕು. ಯಾಕೆಂತಂದರೆ ಇಲ್ಲಿಯವರೆಗೂ ಸಹ ಕಾರ್ಮಿಕರ ಬೆವರ ಹನಿಯ ಮೇಲೆ ಸಂಬಳಗಳನ್ನ ತೆಗೆದುಕೊಂಡು ತಾವುಗಳೆಲ್ಲರೂ ಸಹ ಯಾವುದೇ ಚಾರ್ಜ್ ಶೀಟ್ಗಳನ್ನು ತೆಗೆದುಕೊಳ್ಳದೆ ಚಾರ್ಜ್ ಶೀಟನ್ನು ಕೊಟ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಮತ್ತೊಬ್ಬರನ್ನು ಚಾರ್ಜ್ ಶೀಟ್ ಕೊಡೋದಕ್ಕೋಸ್ಕರನೇ ಕೂತಿರ್ತಕ್ಕಂಥವ್ರು ನಮಗೆ ಸಾರಿಗೆ ನೌಕರರಾಗಬೇಕು, ಅವ್ರ ಸೌಲಭ್ಯಗಳು ಬೇಕು, ಆದರೆ ಹೋರಾಟಗಳು ಮಾತ್ರ ಬೇಡ ಅಂತಕ್ಕಂಥದ್ದನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ದಯಮಾಡಿ ಆಫೀಸ್ ಸಿಬ್ಬಂದಿಗಳು ಸಹ ಈ ಹೋರಾಟಕ್ಕೆ ಬರಬೇಕು. ಏಕೆಂತಂದರೆ ಚಾಲಕ ನಿರ್ವಾಹಕರ ಹೋರಾಟಗಳಿಂದ ನೀವು ಸಂಬಳಗಳನ್ನ ಇಲ್ಲಿವರೆಗೂ ತೆಗೆದುಕೊಂಡಿದ್ದೀರಾ. ಇನ್ನು ಮುಂದೆ ಚಾಲಕ ನಿರ್ವಾಹಕರ ಹೋರಾಟಗಳು, ಆಫೀಸ್ ಸಿಬ್ಬಂದಿ ಹೋರಾಟಗಳು ಆಗಬೇಕು, ತಾಂತ್ರಿಕ ಸಿಬ್ಬಂದಿಗಳ ಹೋರಾಟಗಳು ಆಗಬೇಕು. ಮತ್ತು ಏನು ದೊಡ್ಡ ಮಟ್ಟದಲ್ಲಿ ಡಿಪೋ ಮ್ಯಾನೇಜರು, ಡಿ ಸಿಗಳು, CTM, CPM ಲೆವೆಲ್ ಇರ್ತಕ್ಕಂಥ ಆಫೀಸ್ ವರ್ಗಗಳೇನಿದೆ ನೀವು ಸಹ ಹೋರಾಟಕ್ಕೆ ಬನ್ನಿ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಸರ್ಕಾರಿ ನೌಕರಗಳು ಹೋರಾಟ ಅಂತಂತಂದರೆ ಜವಾನನಿಂದ ಹಿಡಿದು ದಿವಾನನ್ವರೆಗೂ ಸಹ ಹೋರಾಟಕ್ಕೆ ಬರ್ತಾರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಆಫೀಸ್ ಸಿಬ್ಬಂದಿಗಳು ಪಾಪ ವೈಟ್ ಕಲರ್ ಆಫೀಸರ್ಗಳು ಬಟ್ಟೆ ಗಲೀಜಾಗುತ್ತೆ ಅಂತೇಳಿ ಪಾಪ ಕೆಳಗಡೆ ಇಳಿದು ಬರೋದಕ್ಕೆ ಮೀನಾಮೇಷ ಎಣಿಸ್ತಾ ಇರ್ತೀರ. ಆದರೆ ಸಂಬಳ ತಗೊಳ್ಳೋದ್ರಲ್ಲಿ 7 ಡಿಜಿಟಲ್ 6 ಡಿಜಿಟಲ್ ಸಂಬಳಗಳನ್ನ ತೆಗೆದುಕೊಂಡು ಆರಾಮಾಗಿ ಕಾರ್ಮಿಕರನ್ನು ಕೇಸುಗಳಲ್ಲಿ ಸಿಗಾಕಿಸಿ ಡಿಸ್ಮಿಸ್ ಮಾಡಿ ಸಸ್ಪೆಂಡ್ ಮಾಡಿ ನಿಮ್ಮಗಳ ಸಂಬಳವನ್ನು ಮಾತ್ರ ಕೈ ತುಂಬ ತೆಗೆದುಕೊಳ್ಳೋದ್ರಲ್ಲಿ ಇಲ್ಲಿವರೆಗೂ ಸಹ ತಲ್ಲೀರಾಗಿದ್ದೀರಾ. ದಯಮಾಡಿ ನಿಮ್ಮ ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿ. ಯಾವ ಆಧಾರದ ಮೇಲೆ ಸಂಬಳಗಳನ್ನ ತೆಗೆದುಕೊಂಡು ಇಲ್ಲಿವರೆಗೂ ನಾವು ಜೀವನಗಳನ್ನ ಮಾಡಿದ್ದೀವಿ, ಅವರ ಶಾಪ ನಮಗೆ ಒಂದಲ್ಲ ಅಥವಾ ಒಂದಿನ ತಟ್ಟುತ್ತೆ. ನಾವು ಸಹ ಈ ಹೋರಾಟದ ಭಾಗಿಯಾಗಬೇಕು ಅಂತಕ್ಕಂಥದ್ದನ್ನು ಆತ್ಮಾವಲೋಕನ ಮಾಡ್ಕೋಬೇಕಾಗಿ ನಾನು ಆಫೀಸ್ ಸ್ಟಾಫ್ನಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಮಾತುಗಳಿಂದ ನಿಮಗೆ ಬೇಜಾರಾಗ್ಬೋದು, ಆದರೆ ಯಾವುದೇ ವರ್ಗ ಹೋರಾಟದಲ್ಲಿ ನೀವು ಸಹ ಭಾಗಿಯಾಗಬೇಕು. ಸಂಖ್ಯೆ ಕಮ್ಮಿ ಇದೆ ನಿಮ್ಮದು, ಆದರೆ ಸಂಬಳ ತಗೊಳ್ಳೋದ್ರಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದೀರಾ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಹ ಭಾಗವಹಿಸಿ. ಮತ್ತು ಸೆಕ್ಯೂರಿಟಿ ವರ್ಗಕ್ಕೇನು ಖಜಾನೆಯಿಂದ ಸಂಬಳ ಪ್ರಿಂಟ್ ಮಾಡಿ ಏನು ತಂದು ಕೊಡಲ್ಲ. ಚಾಲಕ ನಿರ್ವಾಹಕರ ಬೆವರ ಹನಿಯ ಶ್ರಮದಿಂದಲೇ ಸಹ ನಿಮಗೂ ಸಹ ಸಂಬಳ ಸಿಗ್ತಾಯಿದೆ. ಫೋಟೋ ಹೊಡೆಯೋದು, ಸರ್ ಅವ್ನಿಗೆ ಮಾಡ್ದೆ ಸರ್ ಇವ್ನಿಗೆ ಮಾಡ್ದೆ ಸರ್ ಅಂತ ಆಫೀಸಲ್ಲಿ ಹೋಗಿ ಬಿಲ್ಡಪ್ ತಗೊಳ್ಳೋದನ್ನು ಕಮ್ಮಿ ಮಾಡಿ ನೀವು ಸಹ ಇದೇ ಸಂಬಳದಲ್ಲೇ ಜೀವನ ಮಾಡಬೇಕಾಗಿದೆ. ಇದೇ ಸಂಬಳದಲ್ಲಿ ಸೆಕ್ಯೂರಿಟಿ ಆಫೀಸರ್ಗಳು ಸಹ ಜೀವನ ಕಟ್ಕೋಬೇಕಾಗಿದೆ. ನೀವು ಸಹ ಈ ಹೋರಾಟಕ್ಕೆ ಬನ್ನಿ ಅಂತಕ್ಕಂಥದ್ದನ್ನು ನಾನು ಸಾರಿಗೆ ಟಿವಿಯ ಮುಖಾಂತರವಾಗಿ ಮನವಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿವರೆಗೂ ಸಹ ನೀವು ಬೇರೊಬ್ಬರನ್ನು ಬಲಿ ಕೊಟ್ಟು ಸಂಬಳವನ್ನು ತೆಗೆದುಕೊಂಡು ಆರಾಮಾಗಿ ಕಾಲ ಕಳೀತಿದ್ದಂಥವ್ರು ನೀವುಗಳು. ಹಾಗಾಗಿ ಹೋರಾಟಕ್ಕೆ ನೀವು ಸಹ ಬನ್ನಿ. 29ರ ಹೋರಾಟ ಜಂಟಿ ಕ್ರಿಯಾ ಸಮಿತಿ ನಡೀತಾ ಇರ್ತಕ್ಕಂಥ ಹೋರಾಟ ಏನಿದೆ, ಈ ಹೋರಾಟ ಸಮಸ್ತ 1,15,000 ಕುಟುಂಬಗಳ ಉಳಿವಾಗಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಹೊರತು ಯಾರದೋ ಒಬ್ಬರ ಉದ್ಧಾರಕ್ಕೋಸ್ಕರ ಹೋರಾಟ ಅಲ್ಲ. ಹಾಗಾಗಿ ಸಮಸ್ತ ಸಾರಿಗೆ ಏನು 1,15,000 ಕುಟುಂಬಗಳ ರಕ್ಷಣೆಗೋಸ್ಕರ ಈ ಸರ್ಕಾರಗಳು ಇಲ್ಲಿವರೆಗೂ ಸಹ ನಮ್ಮ ಮೇಲೆ ಮೃದು ಧೋರಣೆಯನ್ನು ತಿಳಿದಿರುವುದರಿಂದ ನಾವು ಈ ಹೋರಾಟವನ್ನು ಹಮ್ಮಿಕೋಬೇಕಾಗಿದೆ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 29/1/26 ನಡೀತಕ್ಕಂಥ ಹೋರಾಟದ ಅಂತಿಮ ರೂಪುರೇಷೆಗಳು ಬಂದು ತಲುಪಿದ್ದೀವಿ. ಹೋರಾಟದ ಅಂತಿಮ ಘಟ್ಟದಲ್ಲಿದ್ದೀವಿ. ಹೋರಾಟದ ಅಂತಿಮವಾಗಿ ಏನು ಬೇಕಾದ್ರೂ ಆಗ್ಬೋದು. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಂಟಿ ಕ್ರಿಯಾ ಸಮಿತಿಯನ್ನು ಬಲಪಡಿಸಿ ತಮಗೆ ಬರಬೇಕಾಗಿರ್ತಕ್ಕಂಥ 38 ತಿಂಗಳ ಹಿಂಬಾಕಿ ಆಗಿರ್ಬೋದು, 1/1/2024 ವೇತನ ಹೆಚ್ಚಳ ಆಗಿರ್ಬೋದು ಪಡ್ಕೊಳ್ಳೋದಕ್ಕೆ ಎಲ್ಲರೂ ಸಹ ಶಕ್ತರಾಗಿ ಬರಬೇಕು ಅಂತಕ್ಕಂಥದ್ದನ್ನು ನಾನು ಜಂಟಿ ಸಮಿತಿಯ ಪರವಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಸಹ ಎಲ್ಲರೂ ಕೇಳ್ತಾಯಿದ್ರಿ, ಯಾಕೆ ಜಂಟಿ ಸಮಿತಿಯವರು ಸುಮ್ಮನಾಗ್ಬಿಟ್ರಿ, ಏನಾಯಿತು, ಹೋರಾಟಕ್ಕಾದರೂ ಕರೆ ಕೊಡಿ ಅಂತಕ್ಕಂಥ ವಿಚಾರದಲ್ಲಿ ಅಂತಿಮವಾದ ಹೋರಾಟವನ್ನು 29/1/26 ಜಂಟಿ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂಗೆ ಕಾಮ್ರೇಡ್ ಅನಂತ್ ಸುಬ್ರಾ ಅವರಿರ್ಬೋದು, ಶರ್ಮಾಜಿಯವರಿರ್ಬೋದು, ಎಲ್ಲರ ಒಂದು ಅನುಭವದ ಆಧಾರದ ಮೇಲೆ ಯಾವ ರೀತಿಯ ಹೋರಾಟಗಳನ್ನ ತೆಗೆದುಕೊಂಡು ಹೋದರೆ ಕಾರ್ಮಿಕರಿಗೆ ಬರಬೇಕಾದಂಥ ಸೌಲಭ್ಯಗಳನ್ನ ಕೊಡಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಅಂತಿಮವಾದಂಥ ದಿನಾಂಕವನ್ನು ನಾವು ಗೊತ್ತು ಮಾಡಿ 29ಕ್ಕೆ ಅಂತಾರೆ ಗೊತ್ತು ಮಾಡಿದ್ದೀವಿ. ಹಾಗಾಗಿ ಸಮಸ್ತ ಸಾರಿಗೆ ನೌಕರೆಲ್ಲರೂ ಸಹ ತಾವುಗಳೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ ಕಡೆಗೆ ಬರಬೇಕು. 29ನೇ ತಾರೀಕಿನೇ ಅಂತಿಮವಾಗಿ ಒಂದು ಘೋಷಣೆ ಆಗಬೇಕು. ಆ ಘೋಷಣೆ
ಸರ್ಕಾರಕ್ಕೆ ಮುಟ್ಟಬೇಕು. ಸಾರಿಗೆ ನೌಕರರು ಯಾವ ರೀತಿಯಲ್ಲಿ ಕಿಚ್ಚಿನಿಂದ ಬಂದು ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಆಡಳಿತ ವರ್ಗಕ್ಕೂ ನಾನು ಕೇಳ್ಕೊತಾ ಇದ್ದೀನಿ, ನೀವು ಸಹ ಪೆನ್ನನ್ನು ಡೌನ್ ಮಾಡಿ ಬನ್ನಿ. 29ನೇ ತಾರೀಕು ಹೋರಾಟಕ್ಕೆ ಫ್ರೀಡಮ್ ಪಾರ್ಕಿಗೆ ಬನ್ನಿ. ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಮಾತಿಲ್ಲ. ಸಮಸ್ತ 4 ನಿಗಮದ ಕಾರ್ಪೊರೇಷನಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ಸಾರಿಗೆ ನೌಕರರೆಲ್ಲರೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕಿಗೆ ತಾವೆಲ್ಲರೂ ಬರಬೇಕು. ಅವತ್ತು ಅಂತಿಮವಾದಂಥ ಘೋಷಣೆ ಆಗುತ್ತೆ. ಅಂತಿಮವಾಗಿ ಏನು ಸಾರಿಗೆ ನೌಕರರ ಸೌಲಭ್ಯವನ್ನು ಪಡೆದೇ ತೀರಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾರಿಗೆ ಟಿವಿಯನ್ನು ಚಂದಾದಾರರಾಗಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ.